ಆತ್ಮೀಯ ಪ್ರಥಮ PU ಹಾಗೂ ದ್ವಿತೀಯ PU ವಿಜ್ಞಾನ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ KCET ಹಾಗೂ ನೀಟ್ ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಈಗಾಗಲೇ ಮಾರ್ಕ್ CET 2 ಪರೀಕ್ಷೆಯನ್ನು ಫೇಸ್ ಮಾಡಿದ್ದೀರಾ. 90 ಮಾರ್ಕ್ಸ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಈಗಾಗಲೇ OMR ಶೀಟಲ್ಲಿ ಭರ್ತಿ ಮಾಡಿದ್ದೀರಾ. ಅದರಲ್ಲಿ ಕ್ವಶನ್ ನಂಬರ್ 47 to 68 ವರೆಗೆ ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮೂಡಿ ಬಂದಿವೆ. ಅದರಲ್ಲಿ ನಾವು ಮೊದಲಿಗೆ ನೋಡೋದಾದರೆ ಕ್ವಶನ್ ನಂಬರ್ 47, ಲೆಟ್ n be the set of natural numbers and the relation r is defined as r is equal to x, y, y is equal to 2x and x, y belongs to n. Then option A, r is a function. Option B, r is not a function. Option C, domain, range and codomain is n. Option D, r is not a relation. ನಾವಿಲ್ಲಿ r is a function ಅಂತ ನಾವು ನೋಡೋದಾದ್ರೆ ಅಲ್ಲಿ ಏನಿದೆ, y is equal to 2x ಅಂತ ಒಂದು ಕಂಡೀಷನ್ಸ್ ಇದೆ. ಎಕ್ಸಿಗೆ ನಾವು ಇನ್ಪುಟ್ ಏನು ಕೊಡಬೇಕಾಗಿದೆ? ಎಕ್ಸಿಗೆ ಇನ್ಪುಟ್ ನಾವು ನ್ಯಾಚುರಲ್ ನಂಬರ್ ಕೊಡಬೇಕಾಗಿದೆ. 1 2 3 4 5 6 ಈ ಥರ ಕೊಡ್ತಾ ಹೋದಾಗ ವೈನು ಸಹ ನಮಗೆ ನ್ಯಾಚುರಲ್ ನಂಬರ್ ಬರುತ್ತೆ. ಎಕ್ಸ್ ಇಸ್ ಎ ಆಲ್ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್ ಬಿಲಾಂಗ್ಸ್ ಟು ಎನ್. ವೈನು ಸಹ ಏನಾಗುತ್ತೆ ಅಂತಂದರೆ ನಾವು ಎಕ್ಸಿಗೆ ಏನು ಕೊಡ್ತೀವೋ ವೈನು ಸಹ ನಮಗೆ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಔಟ್ಪುಟ್ ವ್ಯಾಲ್ಯೂ ಸಹ ನಮಗೆ ನ್ಯಾಚುರಲ್ ನಂಬರ್ ಬರುತ್ತೆ. ಅದಕ್ಕೆ ನಾವು ವೈನ ರೇಂಜ್ ಅಂತ ಕರಿತೀವಿ, ಎಕ್ಸ್ನ ನಾವು ಡೊಮೈನ್ ಅಂತ ಕರಿತೀವಿ. ನೋ ಡೌಟ್ ಎವ್ರಿ ನ್ಯಾಚುರಲ್ ನಂಬರ್ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್, ಸೊ ಆರ್ ಈಸ್ ಎ ಫಂಕ್ಷನ್. As every natural number is related to unique image, so this relation is a function. ಇಲ್ಲಿ domain range belongs to n and codomain is also belongs to n. ಬಟ್ ಇಲ್ಲಿ ರೇಂಜ್ ಏನಾಗಿರುತ್ತೆ ಅಂತಂದರೆ ನ್ಯಾಚುರಲ್ ನಂಬರ್ ಆಗಿರ್ಬೋದು, ಅದು ಇವನ್ ನ್ಯಾಚುರಲ್ ನಂಬರ್ ಆಗುತ್ತೆ. ಅಂದರೆ ರೇಂಜ್ ಅಂತಂದರೆ ನಾವೇನಂತ ಹೇಳಿದ್ವಿ, ಔಟ್ಪುಟ್ ವ್ಯಾಲ್ಯೂ ಅಂದರೆ y is equal to 2 4 6 8 10 ಇವನ್ ನ್ಯಾಚುರಲ್ ನಂಬರ್ ಆಗುತ್ತೆ. ಇಲ್ಲಿ ಫಂಕ್ಷನ್ಸ್ ಮತ್ತು ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಮಾಹಿತಿನ ಕೊಟ್ಟಿದ್ದೀನಿ, ನೀವು ಓದ್ಕೋಬೋದು. ಫಂಕ್ಷನ್ಸ್ ಸೆಟ್ಸ್ ಆಫ್ ಎ ಆರ್ಡರ್ ಪೇರ್ಸ್ ವೇರ್ ಈಚ್ ಇನ್ಪುಟ್ ಆಸ್ ಓನ್ಲಿ ಒನ್ ಔಟ್ಪುಟ್. ರಿಲೇಷನ್ಸ್ ಅಂತಂದರೆ ಆಲ್ ಸೆಟ್ಸ್ ಆಫ್ ಆರ್ಡರ್ ಪೇರ್ಸ್. ನಿಮಗೆ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್ 48, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ವೇರ್ ಎ ಅಂಡ್ ಬಿ ಆರ್ ಇಂಟೀಜರ್ಸ್, f of minus 1 is equal to minus 5 and f of 3 is equal to 3, then a and b are. ಇಲ್ಲಿ ನಾವು ಫಸ್ಟಿಗೆ ಎಕ್ಸಿಗೆ -1 ಕೊಟ್ಟಾಗ f of -1 ಆಗುತ್ತೆ. ಅಂದರೆ -5 is equal to minus a plus b. ಅದೇ ಥರ 3 ಕೊಟ್ಟಾಗ, ಎಕ್ಸ್ಗೆ 3 ಕೊಟ್ಟಾಗ f of 3 is equal to 3a plus b. ಅಂದರೆ f of 3 ಜಾಗದಲ್ಲಿ ನಾವು ಏನು ಹಾಕಬೇಕಾಗಿದೆ? 3 ಹಾಕಬೇಕಾಗಿದೆ. ಇದನ್ನು ನಾವು ಸಮೇಷನ್ ಮಾಡಿದಾಗ ನೋ ಡೌಟ್ ಆಪ್ಷನ್ ಬಿ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು -3 ಬರುತ್ತೆ. ಇಲ್ಲಿ ಸೊಲ್ಯೂಷನ್ನ ಕೊಟ್ಟಿದ್ದೀನಿ, ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಇದು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ 49, ದಿ ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 12 ಈಸ್. ನೋಡಿ, ಇಂಥ ಡೊಮೈನ್ ಪ್ರಾಬ್ಲಮ್ಸ್ ಬಂತು ಅಂದಾಗ ಇಲ್ಲಿ ಆಪ್ಷನ್ನ ನೋಡ್ಕೋಬೇಕು. ಆಪ್ಷನ್ ನಿಮಗೆ ಅರ್ಥ ಆಗಬೇಕು. ನೋಡಿ, ಆರ್ ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ -1 ಇದೆ. ಆಪ್ಷನ್ ಬಿ ಆರ್ ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ -2, -6 ಇದೆ. ಆಪ್ಷನ್ ಸಿ ಆರ್ ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ 2, 6 ಇದೆ. ಆಪ್ಷನ್ಸ್ ಡಿ ಆರ್ ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ 2, 10 ಇದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ರಿಯಲ್ ನಂಬರ್ ಡೊಮೈನ್ ಇಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಅದರಲ್ಲಿ ಎಕ್ಸೆಪ್ಟ್ -1 ಅಂತ ಆಪ್ಷನ್ ಎಗೆ ಸಂಬಂಧಪಟ್ಟಂತೆ. ಆಪ್ಷನ್ ಬಿಗೆ ಸಂಬಂಧಪಟ್ಟಂತೆ ಆರ್ ಮೀನ್ಸ್ ರಿಯಲ್ ವ್ಯಾಲ್ಯೂ, ಓಕೆ, ರಿಯಲ್ ನಂಬರ್, ಅದರಲ್ಲಿ ಎಕ್ಸೆಪ್ಟ್ -2, -6ನ ಹೊರತುಪಡಿಸಬೇಕು ಅಂತ ಅರ್ಥ. ಸೊ ಆಪ್ಷನ್ ಸಿ ಆರ್ ಇಸ್ ಈಕ್ವಲ್ ಟು 2, 6ನ ಎಕ್ಸೆಪ್ಟ್ 2, 6ನ ಹೊರತುಪಡಿಸಬೇಕು ಅಂತ ಅರ್ಥ. ಆಪ್ಷನ್ಸ್ ಡಿ ಆರ್ ಇಸ್ ಎ ರಿಯಲ್ ನಂಬರ್ ಎಕ್ಸೆಪ್ಟ್ 2, 10 ಅಂತ ಅರ್ಥ. ಅಂದರೆ ನಮಗೆ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲೆಂಟ್ ಟು 0 ಬರಬೇಕು. ಅಂದರೆ ಇಟ್ ಕ್ಯಾನ್ ಬಿ ಸೀನ್ ದಟ್ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್
ಇಲ್ಲಿ ನಾವು ಈ ನಂಬರ್ಸ್ನ ನಾವು ಆ್ಯಡ್ ಮಾಡಿದಾಗ ನಮಗೆ ಏನು ಬರಬೇಕು, ನಾಟ್ ಈಕ್ವಲೆಂಟ್ ಟು 0 ಬರಬೇಕು. ಯಾವ ಈಕ್ವಲೆಂಟ್ ಟು 0 ಬರುತ್ತೆ ಅದು ಏನು ಅಂತಂದರೆ ಡೊಮೈನ್ ಆಫ್ ದಿ ಫಂಕ್ಷನ್ ಆಗುತ್ತೆ. ಅಂದರೆ ಈಗ ನೋಡಿ 2 ಹಾಕಿ 2 ಸ್ಕ್ವೇರ್ ಮೈನಸ್ 8 2 16 ಪ್ಲಸ್ 12 16 ಪ್ಲಸ್ 16 ಮೈನಸ್ 16 0 ಆಗುತ್ತೆ. ಅದೇ ಥರ ನೀವು 6 ಕೊಟ್ಟಾಗ 36 ಮೈನಸ್ 8 6 48 ಪ್ಲಸ್ 12 ಅಂದರೆ ಪ್ಲಸ್ 48 ಮೈನಸ್ 48 0 ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ಸ್ ಈಸ್ domain of f is r minus 2, 6. Question number 50. R is a relation on n given by r is equal to x, y, 4x plus 3y is equal to 20. Which of the following belongs to r? ನೋಡಿ ಇಲ್ಲೂ ಸಹ ನಾವು ಟೈಮ್ ಸೇವ್ ಮೆಥಡ್ನ ನಾವು ಬಳಕೆ ಮಾಡಬೇಕಾಗುತ್ತೆ. ಎಕ್ಸಿಗೆ ನಾವು 3 ಕೊಟ್ಟಾಗ ಏನಾಗುತ್ತೆ, ವೈಗೆ ನಾವು 4 ಕೊಟ್ಟಾಗ ಏನಾಗುತ್ತೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರಬೇಕು. ನೋಡಿ ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಹಾಕಿ, ಆಪ್ಷನ್ಸ್ ಡಿ ಹಾಕೋಕ್ಕಿಂತ ಮುಂಚೆ ನೀವು ಒಂದು ಯೋಚನೆ ಮಾಡಿ. ನಾನಿಲ್ಲಿ ಟೈಮ್ ಸೇವ್ ಮೆಥಡ್ ಅಂತ ಹೇಳಿದ್ದೀನಿ. ಆರ್ ಈಸ್ ಎ ರಿಲೇಷನ್ ಆನ್ ಎನ್. ನೋಡಿ -4 ನಾಟ್ ಬಿಲಾಂಗ್ಸ್ ಟು ಎನ್, 0 ನಾಟ್ ಬಿಲಾಂಗ್ಸ್ ಟು ಎನ್. ಹಾಗಾಗಿ ಆಪ್ಷನ್ ಸಿ ಆಪ್ಷನ್ಸ್ ಡಿ ಎಲಿಮಿನೇಟ್ ಆಗುತ್ತೆ. ಇವೆರಡನ್ನು ನಾವಿಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಗೆ ಹಾಕಕ್ಕೆ ಬರಲ್ಲ. ಈಗ ಆಪ್ಷನ್ ಎ ನೋಡಿ 4 3 12, ಇಲ್ಲಿ 3 4 12, 12 ಪ್ಲಸ್ 12 24, 24 ಇಸ್ ನಾಟ್ ಈಕ್ವಲೆಂಟ್ ಟು 20. ಹಾಗಾಗಿ ಆಪ್ಷನ್ಸ್ ಎ ಏನಾಗುತ್ತೆ, ಆಪ್ಷನ್ ಎನೂ ಸಹ ಎಲಿಮಿನೇಟ್ ಆಗುತ್ತೆ. ಆಪ್ಷನ್ಸ್ ಬಿ ನೋಡಿ 4 2 8, 3 4 12, 8 plus 12 20, 20 equivalent to 20. LHS is equal to RHS. The order pair of that belongs to R is 2, 4. Correct answer options B 2, 4. Question number, range of the function y is equal to sin x. ನೋಡಿ ಇಲ್ಲಿ ಆಪ್ಷನ್ ಎ ನೋಡಿ ಕ್ಲೋಸ್ಡ್ ಇಂಟರ್ವಲ್, ಆಪ್ಷನ್ ಬಿ ನೋಡಿ ಕ್ಲೋಸ್ಡ್ ಇಂಟರ್ವಲ್ -1, 1, ಆಪ್ಷನ್ ಸಿ ನೋಡಿ 1, -1, ಆಪ್ಷನ್ಸ್ ಡಿ ರಿಯಲ್ ನಂಬರ್ ಅಂದರೆ ಓಪನ್ ಇಂಟರ್ವಲ್ -∞, +∞ ಇದ್ದಂಗೆ. ನಾವು ಇಂಥ ರೇಂಜ್ ಆಫ್ ದಿ ಪ್ರಾಬ್ಲಮ್ಮು ಮತ್ತು ಡೊಮೈನ್ ಆಫ್ ದಿ ಫಂಕ್ಷನ್ಸ್ y is equal to sin x, cos x, tan x, cot x, cosecant x, secant x, ಈ ಥರ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾವು ಸಾಲ್ವ್ ಮಾಡಬೇಕು ಅಂದಾಗ ನಮಗೆ ಗ್ರಾಫು ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ ಎಲ್ಲಿಗೆ ಇದಾಗಿದೆ, ಎಂಡ್ ಆಗಿದೆ, -1ಗೆ ಎಂಡ್ ಆಗಿದೆ, ಇಲ್ಲಿ ಎಲ್ಲಿ ಎಂಡ್ ಆಗಿದೆ, +1ಗೆ ಎಂಡ್ ಆಗಿದೆ, ಅಂದರೆ -1ರಿಂದ +1. ಕರೆಕ್ಟ್ ಆನ್ಸರ್ ಈಸ್ -1, +1. The sine functions takes any real number, is input and outputs as a number between -1 and +1. Next question, question number 52. The value of sin 1 degree plus sin 2 degree plus ಕಂಟಿನ್ಯೂ ಆಗ್ತಾ ಇದೆ ಪ್ಲಸ್ sin 359 degree is equal to. ನೋಡಿ ಇಂಥ ಪ್ರಾಬ್ಲಮ್ ಮಾಡಬೇಕಾದ್ರೆ sin 1 degree ಪ್ಲಸ್ sin 359 degree ಇವನ್ನ ಪೇರ್ ಮಾಡ್ಕೋಬೇಕು. sin 2 degree ಪ್ಲಸ್ sin 358 degree ಇದನ್ನ ಪೇರ್ ಮಾಡ್ಕೋಬೇಕು. ಅಂದರೆ ಅದೇ ಥರ sin 3 degree sin 357 degree ಈ ಥರ ನಾವು ಪೇರ್ ಮಾಡ್ಕೊತ ಹೋದಾಗ sin 1 degree sin 359 ಅಂತಂದರೆ sin 360 degree -1 ಅಂದರೆ -sin 1 degree ಅಂತ ಅರ್ಥ. ನೋಡಿ sin 1 degree -sin 1 degree ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಅದೇ ಥರ sin 2 degree ಇದು sin 360 -2 degree ಅಂದರೆ -sin 2 degree ಪ್ಲಸ್ sin 2 degree -sin 2 degree ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಈ ಥರ ಪೇರು ಪ್ರತಿಯೊಂದು ಸಹ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಇಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ 0 + 0 + 0 + 0. ಸೊ ಆಪ್ಷನ್ಸ್ ಡಿ 0 is a right answer. The graph drawn below depicts. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಯೂಸ್ಫುಲ್ ಗ್ರಾಫ್ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಯೂಸ್ ದಿ ಸ್ಕೆಚ್ y is equal to cos x. ಬಿಲೋ ದಿ ಸ್ಕೆಚ್ y is equal to secant x. ಅಂದರೆ ದಟ್ ಮೀನ್ಸ್ 1 / cos x ಓಕೆ is not equivalent to 0. ಅಂದರೆ x is not equivalent to 0 ಅಂತ ಅರ್ಥ. ಅಂದರೆ ಈ ಗ್ರಾಫ್ನ ನೋಡಿ ಇದು ಎಲ್ಲಿಗೆ ಎಂಡ್ ಆಗಿದೆ ನೋಡಿ, ಇಲ್ಲಿ ಅಪ್ವರ್ಡ್ ಪ್ಯಾರಾಬೋಲಾ, ಇಲ್ಲಿ ಡೌನ್ವರ್ಡ್ ಪ್ಯಾರಾಬೋಲಾ. ಇದಕ್ಕೆ ನಾವು ಏನು ಅಂತಂದರೆ ಒಂದು ವೇವ್ಸ್ನ ನಾವಿಲ್ಲಿ ಸೇರಿಸ್ತಾ ಹೋದರೆ, ಕರೆಕ್ಟ್ ನೀವು ಸೇರಿಸ್ತಾ ಹೋದರೆ
ಅಂದರೆ ಇಲ್ಲಿ ಕಾಸ್ ಎಕ್ಸ್ನ ಕರೆಕ್ಟು ಸೇರಿಸ್ತಾ ಹೋದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಫುಲ್ಫಿಲ್ ಆಗುತ್ತೆ. ನೋಡಿ ಇಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಗ್ರಾಫ್ ನೋಡಿ ಯಾವ ಥರ ಇಲ್ಲಿ ಏನಾಗಿದೆ ನೋಡಿ, ಸ್ಟಾರ್ಟಿಂಗ್ ಸ್ಟೇಜು ಓಕೆ, ಅಪ್ವಾರ್ಡು ಡೌನ್ವಾರ್ಡು ಸೇರಿಸ್ಕೊಂತ ಹೋಗಿದ್ದೀನಿ. ಅಂದರೆ ಇಲ್ಲಿ ಪ್ಯಾರಾಬೋಲಕ್ಕೆ ಫುಲ್ಫಿಲ್ ಆಯಿತು, ಅಪ್ವರ್ಡ್ ಪ್ಯಾರಾಬೋಲಾ ಡೌನ್ವಾರ್ಡ್ ಪ್ಯಾರಾಬೋಲಾ. ಹಾಗಾಗಿ ನೋ ಡೌಟ್ y ಈಸ್ ಈಕ್ವಲ್ ಟು ಇಲ್ಲಿ ಸೀಕೆಂಟ್ ಎಕ್ಸ್ ಬರುತ್ತೆ. ಅಂದರೆ ಇದು ಗ್ರಾಫು ಸೀಕೆಂಟ್ ಎಕ್ಸ್ಗೆ ಸಂಬಂಧಪಟ್ಟದ್ದಾಗಿದೆ. ಇದೇ ಥರ ನೀವು ಕೊಸಿಕೆಂಟ್ ಎಕ್ಸ್ ಆಗಿರ್ಬೋದು, ಸೈನ್ ಎಕ್ಸ್ ಆಗಿರ್ಬೋದು, ಟ್ಯಾನ್ ಎಕ್ಸ್ ಆಗಿರ್ಬೋದು, ಕಾಟ್ ಎಕ್ಸ್ ಆಗಿರ್ಬೋದು ನೋಡ್ಕೊಳ್ಳಿ. ಆಪ್ಷನ್ಸ್ ಡಿ ಸೀಕೆಂಟ್ ಎಕ್ಸ್ ಈಸ್ ಎ ರೈಟ್ ಆನ್ಸರ್. ಇಂಥ ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಮಿಕ್ಸ್ಡ್ ನೀವು ಗ್ರಾಫ್ನ ನೀವು ನೋಡಬೇಕಾಗತ್ತೆ. ಅಂದರೆ ಇದು ಮಿಕ್ಸ್ಡ್ ಗ್ರಾಫ್, ಇದು ಯಾವುದಿದು ಕಾಸ್ ಎಕ್ಸು ಸೀಕೆಂಟ್ ಎಕ್ಸ್. ಅಂದರೆ ಯಾಕೆ ಅಂದರೆ ಸೀಕೆಂಟ್ನ ರೆಸಿಪ್ರೋಕಲ್ ಕಾಸ್ನ ರೆಸಿಪ್ರೋಕಲ್ ಸೀಕೆಂಟು, ಅದೇ ಥರ ಸೈನ್ನ ರೆಸಿಪ್ರೋಕಲ್ ಕೊಸಿಕೆಂಟ್ನ ರೆಸಿಪ್ರೋಕಲ್ ಸೈನ್, ಅದೇ ಥರ ಟ್ಯಾನ್ನ ರೆಸಿಪ್ರೋಕಲ್ ಕಾಟ್ನ ರೆಸಿಪ್ರೋಕಲ್ ಟ್ಯಾನ್. ಈಗ ನೀವು ಗ್ರಾಫ್ ಬರೀ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗ್ರಾಫ್ ನೋಡೋದು ಅಷ್ಟೇ ಅಲ್ಲ, ನೀವು ಮಿಕ್ಸ್ಡ್ ಗ್ರಾಫ್ನು ಸಹ ನೀವು ಒಂಚೂರು ನೋಡಿಬಿಟ್ರೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹಾಗಾಗಿ ಇವೆಲ್ಲ NCERT ಬುಕ್ಸ್ನಲ್ಲಿ ಈಗಾಗಲೇ ನೋಡಿದ್ದೀರಾ. ಓಕೆ, ಕ್ವಶನ್ ನಂಬರ್ 54. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ದಿ ಡೊಮೇನ್ ಆಫ್ ದಿ ಫಂಕ್ಷನ್ f of x is equal to minus mod x is R. Statement 2, the range of the function f of x is equal to mod x is R. Choose the correct option. ನೋಡಿ ಇಲ್ಲಿ ಆಪ್ಷನ್ ಎ ನೋಡಿ, ಸ್ಟೇಟ್ಮೆಂಟ್ 1 is true and statement 2 is false. Options B, statement 1 is false and statement 2 is true. Option C, both statements are true. Options D, both statements are false. ಇಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಅಲ್ಲಿ ಮೈನಸ್ ಇರಲಿ ಪ್ಲಸ್ ಇರಲಿ, ದಿ ಡೊಮೇನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್, ಪ್ಲಸ್ ಮಾಡ್ ಎಕ್ಸೇ ಇರಲಿ ಮೈನಸ್ ಮಾಡ್ ಎಕ್ಸೇ ಇರಲಿ, ಮಾಡ್ ಎಕ್ಸ್ ಅಂದ್ರೇನು ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ಅರ್ಥ, ಈಸ್ ಬಿಲಾಂಗ್ಸ್ ಟು ಆರ್, ಎಸ್ ರಿಯಲ್ ನಂಬರ್. ಓಕೆ, ಸ್ಟೇಟ್ಮೆಂಟ್ 2 ನೋಡಿ, ದಿ ರೇಂಜ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ಆರ್. ಇದು ಸ್ಟೇಟ್ಮೆಂಟ್ ಫಾಲ್ಸ್. ಯಾಕೆಂದರೆ ಇಲ್ಲಿ ಮೈನಸ್ ಮಾಡ್ ಎಕ್ಸೇ ಇರಲಿ ಪ್ಲಸ್ ಮಾಡ್ ಎಕ್ಸೇ ಇರಲಿ, ಪ್ರಾಕ್ಟೀಸ್ ಪೇಪರಲ್ಲಿ ಎರಡು ಮೈನಸ್ ಕೇಳಿದ್ವಿ, ಇಲ್ಲಿ ಮೈನಸ್ಸು ಮತ್ತು ಪ್ಲಸ್ ಕ್ವಶನ್ ನಂಬರ್ ಚೇಂಜ್ ಆಗಿದೆ. ದಿ ಡೊಮೇನ್ ಆಫ್ ದಿ ಫಂಕ್ಷನ್ ಇಸ್ ದಿ ಸೆಟ್ ಆಫ್ ಆಲ್ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್. ನೀವು ಯೂಸ್ಫುಲ್ ಇನ್ಫಾರ್ಮೇಷನ್ ಚೆನ್ನಾಗಿ ನೀವು ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ. ದಿ ರೇಂಜ್ ಆಫ್ ದಿ ಫಂಕ್ಷನ್ ಇಸ್ ದಿ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್. ಡೊಮೇನ್ ಅಂತಂದ್ರೇನು ಆಲ್ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್, ರೇಂಜ್ ಅಂತಂದರೆ ಆಲ್ ಪಾಸಿಬಲ್ ಔಟ್ಪುಟ್ ವ್ಯಾಲ್ಯೂಸ್. ದಿ ಡೊಮೇನ್ ಆಫ್ ಎ ಲೀನಿಯರ್ ಫಂಕ್ಷನ್ ಇಸ್ ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. The domain of an absolute value function is the set of all real numbers. The range of the absolute value function is the set of all non-negative real numbers. ಅಂದರೆ ಇಲ್ಲಿ ರೇಂಜ್ ಏನಾಗಿರಬೇಕು ಅಂತಂದರೆ ನಾನ್ ನೆಗೆಟಿವ್ ರಿಯಲ್ ನಂಬರ್ ಆಗಿರಬೇಕು. ಬಟ್ ಇಲ್ಲಿ ಪ್ಲಸ್ ಮಾಡ್ ಎಕ್ಸೇ ಇರಲಿ ಮೈನಸ್ ಮಾಡ್ ಎಕ್ಸೇ ಇರಲಿ, ಮಾಡ್ ಎಕ್ಸ್ ಅಂತಂದರೆ ಪ್ಲಸ್ ಆರ್ ಮೈನಸ್ ಎಕ್ಸ್ ಬರುತ್ತೆ, ಬಟ್ ಇಲ್ಲಿ ಮೈನಸ್ ಬರೋದ್ರಿಂದ ಇದು ನಾನ್ ನೆಗೆಟಿವ್ ರಿಯಲ್ ನಂಬರ್ ಇಲ್ಲಿ ಸ್ಯಾಟಿಸ್ಫೈಡ್ ಆಗಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 2 ಈಸ್ ಎ ರಾಂಗ್. ಸ್ಟೇಟ್ಮೆಂಟ್ 1, ದಿ ಡೊಮೇನ್ ಆಫ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಮೈನಸ್ ಮಾಡ್ ಎಕ್ಸ್ ಈಸ್ ಆರ್. ಆರ್ ಅಂತಂದರೆ ರಿಯಲ್ ನಂಬರ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದಿ ಏರಿಯಾ ಆಫ್ ದಿ ಸೆಕ್ಟರ್, ಕ್ವಶನ್ ನಂಬರ್ 55. The area of a sector with arc of length 5 units and radius 8 units is. ನೋಡಿ, ಇಂಥ ಪ್ರಾಬ್ಲಮ್ಸ್ ಮಾಡಬೇಕು ಅಂತಂದಾಗ ನಮಗೆ ರಿಲೇಷನ್ ಬಿಟ್ವೀನ್ ಲೆಂತ್, ರೇಡಿಯಸ್ ಆ್ಯಂಡ್ ಆ್ಯಂಗಲ್ ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ನಮಗೆ ನೆನಪು ಬರಬೇಕು. ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ಬರಬೇಕು. ದಿ ಏರಿಯಾ ಆಫ್ ದಿ ಸೆಕ್ಟರ್ ಅಂತಂದ್ರೆ ಏನು, ಫಾರ್ಮುಲಾ ಇದೆ, ಆಫ್ ಆರ್ ಸ್ಕ್ವೇರ್ ಥೀಟಾ. ನೋಡಿ ಇಲ್ಲಿ ಆಫ್ ಆರ್ ಸ್ಕ್ವೇರ್ ಥೀಟಾ ಅಂದರೆ ಆಫ್ ಇಂಟು ಆರ್ ಥೀಟಾ ಅಂತ ಅರ್ಥ. ಅಂದರೆ ನಮಗೆ ಗೊತ್ತಿದೆ ನೋಡಿ, ಇಲ್ಲಿ ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ಅಂದರೆ ಅವಾಗೇನಾಗುತ್ತೆ ಅಂತಂದರೆ ಆಫ್ ಈಸ್ ಈಕ್ವಲ್ ಟು ಆರ್ ಥೀಟಾ ಬದಲಿ ನಾವು ಎಲ್ ಬರ್ಕೊಂಡ್ವಿ. ಯಾಕೆಂದರೆ ಎಲ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. ಸೊ ಅದೇ ಥರ ರೇಡಿಯಸ್ ಕೊಟ್ಟಿದ್ದಾನೆ, 8 5 40, 40 ಡಿವೈಡ್ ಬೈ 2 ಅಂತಂದರೆ 20 ಈಸ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ಸ್ ಡಿ ಈಸ್ ಎ ಕರೆಕ್ಟ್ ಆನ್ಸರ್.
Next question, if tan theta is equal to -3 and theta lies in second quadrant, then the value of cos theta is. ನೋಡಿ, ಇಂಥ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನಮಗೆ ASTC ಫಾರ್ಮುಲಾ ಗೊತ್ತಿರಬೇಕು. ಸೊ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಮತ್ತೆ ರೆಸಿಪ್ರೋಕಲ್ ಸೈನ್ ರೆಸಿಪ್ರೋಕಲ್ ಕೊಸಿಕೆಂಟ್ ಥೀಟಾ ಆರ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಅದರ ರೆಸಿಪ್ರೋಕಲ್ ಕಾಟ್ ಆರ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಅದರ ರೆಸಿಪ್ರೋಕಲ್ ಸೀಕೆಂಟ್ ಆರ್ ಪಾಸಿಟಿವ್. ಅಂದರೆ ಉಳಿದ ಟರ್ಮ್ಸ್ಗಳೆಲ್ಲ ನೆಗೆಟಿವ್ ಆಗ್ತವೆ. ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು -3 ಅಂತಂದಾಗ ನಮಗಿಲ್ಲಿ -3 ಅಂತಂದಾಗ ನಾವಿಲ್ಲಿ ನೋಡಬೇಕು, ಇಲ್ಲಿ ಆಪೋಸಿಟ್ ಸೈಡ್ ನೋಡಿ, ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ ಥೀಟಾ ಅಂತಂದರೆ ಆಪೋಸಿಟ್ ಸೈಡ್ 3 ಇರುತ್ತೆ. ಸೊ ಅಡ್ಜಸೆಂಟ್ ಸೈಡ್ ಏನಾಗಿರುತ್ತೆ 1 ಆಗಿರುತ್ತೆ. ಆ್ಯಸ್ ಪರ್ ಪೈಥಾಗೋರಸ್ ಫಾರ್ಮುಲಾ ನಾವು ಯೂಸ್ ಮಾಡಿದಾಗ ನಮಗೆ ಹೈಪಾಟುನೆಸ್ ಸೈಡು √10 ಬರುತ್ತೆ. ಹಾಗಾದರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪಾಟುನೆಸ್ ಸೈಡ್. ಅಡ್ಜಸೆಂಟ್ ಸೈಡ್ ಅಂತಂದರೆ ಏನಿದೆ 1 ಇದೆ, ಹೈಪಾಟುನೆಸ್ ಸೈಡ್ ಅಂದರೆ ಏನಿದೆ √10 ಇದೆ. ಬಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು -3 ಅಂಡ್ ಥೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಆದ್ದರಿಂದ ಕಾಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟಿಗೆ ಸಂಬಂಧಪಟ್ಟಂಥದ್ದು 1 ಡಿವೈಡ್ ಬೈ √10 ಪಾಸಿಟಿವ್ ಆಗುತ್ತೆ. ಬಟ್ ಇದು ಫೋರ್ತ್ ಕ್ವಾಡ್ರೆಂಟಿಗೆ ಸಂಬಂಧಪಟ್ಟೋದ್ರಿಂದ ಏನಾಗುತ್ತೆ -1 ಡಿವೈಡ್ ಬೈ √10 ಆಗುತ್ತೆ. ಆಪ್ಷನ್ ಎ ಇಸ್ ಎ ಕರೆಕ್ಟ್ ಆನ್ಸರ್. ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ನೋಡಿ, ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಮೇಲೆ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ ಮೇನ್ CETಯಲ್ಲಿ. ಲೀಸ್ಟ್ 1 ಲೀಸ್ಟ್ 2 ನೋಡಿ. sin π - π/4 ಇದಕ್ಕೆ 2 ಈಕ್ವಲ್ ಆಗುತ್ತಾ? ಕೊಸಿಕೆಂಟ್ π - π/6 ಇದಕ್ಕೆ -2 ಈಕ್ವಲ್ ಆಗುತ್ತಾ? ಸೀಕೆಂಟ್ π - π/3 ಇದಕ್ಕೆ 1 ಡಿವೈಡ್ ಬೈ 2 √2 ಈಕ್ವಲ್ ಆಗುತ್ತೋ ಅಥವಾ ಬೇರೆ ಯಾವ್ದಾರ ಆಗುತ್ತೋ? ಸಿಗೆ 1 ಆಗುತ್ತೋ, ಎಗೆ 2 ಆಗುತ್ತೋ, ಬಿಗೆ 3 ಆಗುತ್ತೋ? ಇದನ್ನು ನಾವು ಚೆಕ್ ಮಾಡೋದಾದರೆ ನೋಡಿ, ಸೈನ್ 180 ಡಿಗ್ರಿ ಮೈನಸ್ ಥೀಟಾ ಅಂತ ತಿಳ್ಕೊಳ್ಳಿ. ಸೈನ್ 180 ಡಿಗ್ರಿ ಮೈನಸ್ ಥೀಟಾ ಅಂತಂದರೆ ಥೀಟಾ ಜಾಗದಾಗೆ π/4 ಇದೆ. ಸೈನ್ 180 ಡಿಗ್ರಿ ಮೈನಸ್ ಥೀಟಾ ಅಂತಂದರೆ ನೋಡಿ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಬಂತು ಅಂದರೆ ಸೈನ್ π/4, ಎಂಥ π/4 ಪ್ಲಸ್ ಸೈನ್ π/4 ಪ್ಲಸ್ ಸೈನ್ π/4 ಅಂತಂದರೆ ನೋ ಡೌಟ್ 1 ಡಿವೈಡ್ ಬೈ √2. ನೋಡಿ, ಇಲ್ಲೂ ಸಹ ನಾವು ಟೈಮ್ ಸೇವ್ ಮೆಥಡ್ನ ನಾವು ಬಳಕೆ ಮಾಡ್ಕೋಬೇಕು. ಹಾಗಾದರೆ ಆಪ್ಷನ್ ಎಗೆ ಸರಿಯಾದ ಉತ್ತರ 3. ನೋಡೋಣ. ಹಾಗಾದರೆ ನೋಡಿ, ಇಲ್ಲಿ 2 ಕೊಟ್ಟಿದ್ದಾನೆ, ಇದು ಎಲಿಮಿನೇಟ್ ಆಯಿತು. ಆಪ್ಷನ್ಸ್ ಡಿ ಎ ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾನೆ, ಇದು ಎಲಿಮಿನೇಟ್ ಆಯಿತು. ಬಿ ಥರ್ಡ್ ಕೊಟ್ಟಿದ್ದಾನೆ, ಸಿನೂ ಸಹ ಥರ್ಡ್ ಕೊಟ್ಟಿದ್ದಾನೆ, ಅಂದರೆ 2ರಲ್ಲಿ 1 ಅಂತ. ಹಾಗಾದರೆ ಇನ್ನೊಂದು ಕಂಡು ಹಿಡಿದು ಬಿಡೋಣ. ಕೊಸಿಕೆಂಟ್ π - π/6 ನೋಡಿ, ಕೊಸಿಕೆಂಟ್ π - π/6 ಇಸ್ ಎ ಸೆಕೆಂಡ್ ಕ್ವಾಡ್ರೆಂಟ್. ಸೈನು ಮತ್ತು ಕೊಸಿಕೆಂಟ್ ಸೆಕೆಂಡ್ ಕ್ವಾಡ್ರೆಂಟ್, ಹಾಗಾಗಿ ಕೊಸಿಕೆಂಟ್ π/6 ಬರುತ್ತೆ. ಕೊಸಿಕೆಂಟ್ π/6 ಅಂತಂದ್ರೇನು? 1 ಡಿವೈಡ್ ಬೈ ಸೈನ್ π/6. 1 ಡಿವೈಡ್ ಬೈ ಸೈನ್ π/6 ಅಂತಂದರೆ ಇದು ರೇಡಿಯನಲ್ಲಿದೆ. π/6 ಅಂತಂದರೆ ಅಂದರೆ 1 ಡಿವೈಡ್ ಬೈ ಸೈನ್ 30. 1 ಡಿವೈಡ್ ಬೈ ಸೈನ್ 30 ಅಂತಂದರೆ 1 ಡಿವೈಡ್ ಬೈ 1/2. ಅಂದರೆ ಡಿವಿಷನ್ ಈಸ್ ಕನ್ವರ್ಟ್ ಇಂಟು ಮಲ್ಟಿಪ್ಲಿಕೇಶನ್ ಆದಾಗ ಬಿಗೆ ಸರಿಯಾದ ಉತ್ತರ 1 ಆಗುತ್ತೆ. 2 ಅನ್ನೋದಿದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಹಾಗಾದರೆ B1 ನೋಡಿ, B2 ಇದೆ, ಹಾಗಾದರೆ ಇದಲ್ಲ. ಆಪ್ಷನ್ ಸಿ ನೋಡಿ, B1. ಹಾಗಾದರೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಮತ್ತು ಇನ್ನೊಂದು ನಾವು ಪರೀಕ್ಷೆ ಮಾಡೋದೇ ಬೇಡ, ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 58. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ AX ಡಿವೈಡ್ ಬೈ ಟ್ಯಾನ್ BX. ನೋಡಿ, ಪ್ರಾಕ್ಟೀಸ್ ಪೇಪರಲ್ಲಿ ನಾವು ಇದೇ ಥರ ಒಂದು ಪ್ರಶ್ನೆ ಕೇಳಿದ್ವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ MX ಡಿವೈಡ್ ಬೈ ಟ್ಯಾನ್ NX ಅಂತ ಕೇಳಿದ್ವಿ. ಇಂಥ ಪ್ರಾಬ್ಲಮ್ಸ್ ಬಂತು ಅಂದಾಗ ನಮಗೆ ಒಂದು ಟ್ರಿಕ್ಸ್ ಗೊತ್ತಿರಬೇಕಾಗುತ್ತೆ. ಏನು ಅಂತಂದರೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ x ಡಿವೈಡ್ ಬೈ x ಇಸ್ ಈಕ್ವಲ್ ಟು 1. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ NX ಡಿವೈಡ್ ಬೈ NX ಇಸ್ ಈಕ್ವಲ್ ಟು 1. ಬಟ್ ಇಲ್ಲಿ ಡಿನಾಮಿನೇಟ್ರಲ್ಲಿ AX ಇತ್ತು ಅಂದರೆ 1 ಆಗೋದು. ಅದೇ ಥರ ಡಿನಾಮಿನೇಟ್ರಲ್ಲಿ BX ಇತ್ತು ಅಂತಂದರೆ 1 ಆಗೋದು. ಅದೇ ಮಾದರಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಲ್ಟಿಪ್ಲೈ AX ನ್ಯೂಮರೇಟ್ರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಡಿನಾಮಿನೇಟ್ರಲ್ಲೂ AX ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಅಂದರೆ ಇಲ್ಲ ಅಂತಂದರೆ ನೀವು ಹಿಂಗೆ ತಿಳ್ಕೊಬೋದು, AX ಇಂಟು AX ಡಿವೈಡ್ ಬೈ AX. ಇಲ್ಲಿ ಟ್ಯಾನ್ BX ಡಿವೈಡ್ ಬೈ BX ಡಿವೈಡ್ ಬೈ BX ಕ್ಯಾನ್ಸಲ್ ಮಾಡಿದ್ರೆ ಇದೇ ಉಳಿಯುತ್ತೆ.
ಇಲ್ಲಿ ಎ ಎಕ್ಸ್ ಡಿವೈಡ್ ಬೈ ಎ ಎಕ್ಸ್ ಕ್ಯಾನ್ಸಲ್ ಮಾಡಿದರೆ ಇದೇ ಉಳಿಯುತ್ತೆ. ಅಂದರೆ ಪ್ರಾಬ್ಲಮಿಗೆ ಯಾವುದೂ ಧಕ್ಕೆ ನಾವು ಇಲ್ಲಿ ತಂದಿಲ್ಲ. ಹಾಗಾಗಿ ಸೈನ್ ಎ ಎಕ್ಸ್ ಡಿವೈಡ್ ಬೈ ಎ ಎಕ್ಸ್ ಇಂಟು ಎ ಎಕ್ಸ್, ನೋಡಿ ಎ ಎಕ್ಸ್ ಕ್ಯಾನ್ಸಲ್ ಮಾಡಿದರೆ ಸೈನ್ ಎ ಎಕ್ಸೇ ಉಳಿಯುತ್ತೆ. ಅದೇ ಥರ ಸೈನ್ ಬಿ ಎಕ್ಸ್ ಡಿವೈಡ್ ಬೈ ಬಿ ಎಕ್ಸ್ ಇಂಟು ಬಿ ಎಕ್ಸ್ ಕ್ಯಾನ್ಸಲ್, ಬಿ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಸೈನ್ ಬಿ ಎಕ್ಸೇ ಉಳಿಯುತ್ತೆ. ಹಾಗಾದರೆ ಇದ್ರ ರಿಸಲ್ಟ್ ಏನಾಗುತ್ತೆ? ಈ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ನ್ಯೂಮರೇಟರ್ಗೂ ಸಂಬಂಧಪಟ್ಟದ್ದು, ಡಿನಾಮಿನೇಟರ್ಗೂ ಸಂಬಂಧಪಟ್ಟದ್ದು. ಇದು ಯಾವ ಮಾದರಿಯಲ್ಲಿದೆ? ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮಾದರಿಯಲ್ಲಿದೆ. ಹಾಗಾಗಿ ಇದರ ರಿಸಲ್ಟ್ 1, ಇದರ ರಿಸಲ್ಟ್ 1. ಇನ್ನು ಎ ಎಕ್ಸ್ ಡಿವೈಡ್ ಬೈ ಬಿ ಎಕ್ಸ್ ಉಳಿತು. ಎಕ್ಸ್ ಕ್ಯಾನ್ಸಲ್ ಮಾಡಿದಾಗ ಎ ಡಿವೈಡ್ ಬೈ ಬಿ ಉಳಿಯುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಬರ್ತೀನಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅಂಡ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ಇದನ್ನು ನೀವು ನೋಡ್ಕೋಬೇಕು, ಲಿಮಿಟ್ಸ್ನಲ್ಲಿ ಬರುತ್ತೆ. ಲಿಮಿಟ್ಸ್ ಚೆನ್ನಾಗಿ ಕಲಿಬೇಕಾಗುತ್ತೆ. ನೀವು ಫಾರ್ಮುಲಾಗಳನ್ನೆಲ್ಲ ನೀವು ಚೆನ್ನಾಗಿ ಕಲಿತ್ರೆ ನಿಮಗೆ ಆ ಫಾರ್ಮುಲಾದ ಮೇಲೆ ಒಂದು ಪ್ರಾಬ್ಲಮ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 2 ಟು ದಿ ಪವರ್ ಆಫ್ n ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 80 ವೇರ್ n is a positive integer, then n is equal to ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 2, ಆಪ್ಷನ್ಸ್ ಡಿ ನನ್ ಆಫ್ ದೀಸ್. ನೋಡಿ, ಇಲ್ಲಿ ಕರೆಕ್ಟ್ ಆನ್ಸರ್ಸ್ ನಾವು ಬರೆಯೋಕ್ಕಿಂತ ಮುಂಚೆ ನಾವು ಒಂಚೂರು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 2 ಟು ದಿ ಪವರ್ ಆಫ್ n ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 80 ಆದಾಗ ಇದನ್ನು ನಾವೇನು ಮಾಡ್ತೀವಿ? ನಮಗೆ ಗೊತ್ತಿದೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ ಎ ಟು ದಿ ಪವರ್ ಆಫ್ n ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು n ಇಂಟು ಎ ಟು ದಿ ಪವರ್ ಆಫ್ n ಮೈನಸ್ 1 ಲಿಮಿಟ್ಸ್ನ ಫಾರ್ಮುಲಾ ಬರುತ್ತದು. ಆ ಫಾರ್ಮುಲಕ್ಕೆ ಇದು ಆಧಾರಿತವಾಗಿರುವಂಥ ಪ್ರಾಬ್ಲಮ್ಸ್. ಸೊ ಇಲ್ಲಿ ಏನಾಗುತ್ತೆ, ಎ ಜಾಗದಲ್ಲಿ 2 ಇದೆ, n ಇಂಟು ಎ ಟು ದಿ ಪವರ್ ಆಫ್ n ಮೈನಸ್ 1. ಅದನ್ನು ನಾವು ಏನು ಮಾಡ್ತೀವಿ? ಎ ಜಾಗದಲ್ಲಿ 2 ಬರ್ಕೊಂತೀವಿ. n ಆಫ್ 2 ಟು ದಿ ಪವರ್ ಆಫ್ n ಮೈನಸ್ 1 ಅಂದರೆ n ಆಫ್ 2 ಟು ದಿ ಪವರ್ ಆಫ್ n ಮೈನಸ್ 1 ಎಲ್ ಎಚ್ ಎಸ್ ಅಲ್ಲಿ ಬರ್ಕೊಂತೀವಿ. ದಟ್ ಈಸ್ ಈಕ್ವಲ್ ಟು 80 ಅಂತಂದಾಗ ನಾವು ಇದಕ್ಕೆ ನಾವು ಸೆಟ್ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ನಾವು ಸೆಟ್ ಮಾಡ್ಕೊಂಡಾದ್ರೆ ಯಾವ ಥರ ನಾವು ಮಾಡ್ಕೋಬೇಕು ನೋಡಿ, ಇದನ್ನು 5 ಇಂಟು 4 ಟು ದಿ ಪವರ್ ಆಫ್ n ಮೈನಸ್ 1 ಅಂತ ಮಾಡಿಕೊಂಡ್ರೆ ಸರಿಯಾಗುತ್ತಾ? ಅಥವಾ ಎನ್ನಿಗೆ ನಾವು 5 ಹಾಕಿದರೆ 2 ಟು ದಿ ಪವರ್ ಆಫ್ 5 ಮೈನಸ್ 1 ಮಾಡಿದರೆ ಸರಿಯಾಗುತ್ತಾ? ನೋಡಿ, ಎನ್ನಿಗೆ 5 ಹಾಕಿ 5 ಇಂಟು 2 ಟು ದಿ ಪವರ್ ಆಫ್ 5 ಮೈನಸ್ 1 ಅಂತಂದರೆ 5 ಮೈನಸ್ 1 ಅಂದರೆ ಏನು? 2 ಟು ದಿ ಪವರ್ ಆಫ್ 4. 2 ಟು ದಿ ಪವರ್ ಆಫ್ 4 ಅಂದರೆ 2 ಇಂಟು 2 ಇಂಟು 2 ಇಂಟು 2 2 4 4 4 8 8 16 16 5 80. ನೋಡಿ, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಆಗುತ್ತೆ. ಹಾಗಾಗಿ ಎನ್ನಿಗೆ ನೀವು 5 ಹಾಕ್ಕೊಳ್ಳಿ. 80ನ ನಾವು ಯಾವ ಥರ ಬರಿಬೋದು? 5 ಇಂಟು 2 ಟು ದಿ ಪವರ್ ಆಫ್ 5 ಮೈನಸ್ 1 ಅಂತ ಬರಿಬೋದು. ಸೊ ದಿಸ್ ಇಂಪ್ಲೈಸ್ ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತು. ಹಾಗಾದರೆ ಎನ್ನಿಗೆ ಯಾವುದು ಹಾಕಿದರೆ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ, ಎನ್ನಿಗೆ 5 ಹಾಕಿದರೆ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರುತ್ತೆ. ಕರೆಕ್ಟ್ ಆನ್ಸರ್ ಈಸ್ ಎನ್ ಈಸ್ ಈಕ್ವಲ್ ಟು 5. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 60. If the function g of x is defined by g of x is equal to x to the power of 200 divided by 200, x to the power of 199 divided by 199 plus x to the power of 198 divided by 198 plus continue ಆಗ್ತಾ ಇದೆ plus x square divided by 2 plus x plus 5 then g dash 0. ನೋಡಿ, ಇದು f of x ಅಂತ ನಾವು ಏನು ಹೇಳ್ತೀವಿ ಅದು ಒಂದು ಫಂಕ್ಷನ್. g of x is the another function. g of x ಅಂತ ಕೊಟ್ಟಿದ್ದಾನೆ. g of x is the one of the function. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ನೋಡಿ, ಇಲ್ಲಿ 1 ಡಿವೈಡ್ ಬೈ 200 ಹೊರಗಡೆ ಇಟ್ಕೊಳ್ಳಿ. ಎಕ್ಸ್ ಟು ದಿ ಪವರ್ ಆಫ್ 200 ಯಾವ ಥರ ಇದೆ? ಎಕ್ಸ್ ಟು ದಿ ಪವರ್ ಆಫ್ n ಥರ ಇದೆ. ಎಕ್ಸ್ ಟು ದಿ ಪವರ್ ಆಫ್ n ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಕಾನ್ಸ್ಟೆಂಟ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ 1 ಡಿವೈಡ್ ಬೈ 200 ಹೊರಗಡೆ ಇಟ್ಕೊಳ್ಳಿ. ಸೊ ಎಕ್ಸ್ ಟು ದಿ ಪವರ್ ಆಫ್ n ಅಂದರೆ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 1 ಅಂದರೆ 200 ಇಂಟು ಎಕ್ಸ್ ಟು ದಿ ಪವರ್ ಆಫ್ 200 ಮೈನಸ್ 1. ಅದೇ ಥರ ಇದನ್ನು ಸಹ ಎಕ್ಸ್ ಟು ದಿ ಪವರ್ 199 ಹೊರಗಡೆ ಇಟ್ಕೊಳ್ಳಿ. ಯಾಕೆಂದರೆ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಅಂದರೆ ಕಾನ್ಸ್ಟೆಂಟ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್. ಈ ಥರ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ? ಸೊ 199 ಎಕ್ಸ್ ಟು ದಿ ಪವರ್ ಆಫ್ 198, 198 ಎಕ್ಸ್ ಟು ದಿ ಪವರ್ ಆಫ್ 197 ಈ ಥರ ಬರ್ತಾ ಹೋಗುತ್ತೆ. ಇದನ್ನು ಚೆನ್ನಾಗಿ ಕಲಿಬೇಕು ಅಂತಂದರೆ ಚೆನ್ನಾಗಿ ನಿಮಗೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ಲಾಸ್ಟಿಗೆ ಏನಿದೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಇದೆ. 1/2 ಹೊರಗಡೆ ಇಟ್ಕೊಂತೀವಿ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಡಿವೈಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ. 5 ಈಸ್ ಎ ಕಾನ್ಸ್ಟೆಂಟ್, ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ.
ಹಾಗಾಗಿ ಎಕ್ಸನ್ನು ನಾವು ಕೊನೆಯದಾಗಿ ಡಿಫ್ರೆನ್ಷಿಯೇಟ್ ಮಾಡಿದಾಗ 1 ಬರುತ್ತೆ. ಇದರ ರಿಸಲ್ಟ್ ಈ ಥರ ಬರುತ್ತೆ. ಇದಕ್ಕೆ ನಾವೇನು ಹಾಕಬೇಕು ನೋಡಿ, ಜಿ ಆಫ್ ಎಕ್ಸ್ ಜಿ ಡ್ಯಾಶ್ ಎಕ್ಸ್ ಮಾಡಬೇಕು. ಎಕ್ಸ್ ಜಾಗದಾಗೆ 0 ಹಾಕಬೇಕು. ಎಕ್ಸ್ ಜಾಗದಾಗೆ 0 ಹಾಕಿದಾಗ ಏನಾಗ್ತಾ ಹೋಗುತ್ತೆ ನೋಡಿ, ಎಕ್ಸಿಗೆ 0 ಹಾಕಿ ನೋಡಿ, 0 ಈಸ್ ಎನಿ ಟರ್ಮ್ಸ್ ಈಸ್ 0 ಈಸ್ ಎನಿ ಟರ್ಮ್ಸ್ ಈಸ್ 0 ಇಂಟು ಎನಿ ಟರ್ಮ್ಸ್ ಈಸ್ 0. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಉಳಿತೆ. ಬಟ್ ಎಕ್ಸ್ ಅಂತಂದರೆ 0, ಲಾಸ್ಟಿಗೆ ಏನು ಉಳಿತು, ಪ್ಲಸ್ 1 ಉಳಿತು. ಸೊ ದೇರ್ ಫಾರ್ ಜಿ ಡ್ಯಾಶ್ 0 ಈಸ್ ಈಕ್ವಲ್ ಟು 1 ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ಎ ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 61 to 68ವರೆಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಿರಿವಂತೆ ಕಾಲೇಜಿನ ಗಣಿತಶಾಸ್ತ್ರ ಉಪನ್ಯಾಸಕರಾದ ಪ್ರದೀಪ್ ಗುಣಿಗ ಅವರು ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ಓವರ್ ಟು ಪ್ರದೀಪ್ ಗುಣಿಗ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಲೀಪ್ ಕಾರ್ಯಕ್ರಮದ ಅಡಿಯಲ್ಲಿ ದಿನಾಂಕ 29/11/2024 ನಡೆದ 2ನೇ ಪ್ರಾಕ್ಟೀಸ್ ಟೆಸ್ಟ್ನ ಗಣಿತಶಾಸ್ತ್ರ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆ ಈ ದಿನ ಮಾಡೋಣ. ನಿಮಗೆಲ್ಲ ಸ್ವಾಗತ. ಪ್ರಶ್ನೆ ಸಂಖ್ಯೆ 46ರಿಂದ 60ರವರೆಗೆ ಈಗಾಗಲೇ ಭದ್ರಾವತಿಯ ಟಿ.ಕೆ. ರೋಡ್ ಪಿ ಯು ಕಾಲೇಜಿನ ಗಣಿತ ಉಪನ್ಯಾಸಕರಾದ ನಾಗೇಶ್ ಸರ್ ಅವರು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವೀಗ ಕ್ವಶನ್ ನಂಬರ್ 61ನಿಂದ ಪ್ರಾರಂಭ ಮಾಡೋಣ. Question number 61 is from the topic complex number. Question is like this: I power 1 plus I square plus I cube plus 2I to the power 4 is equal to 4 options 2, 0, -1, 1. ತುಂಬ ಸಿಂಪಲ್ ಕ್ವಶನ್. ಪವರ್ಸ್ ಆಫ್ ಐ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ ಫ್ರೇಮ್ ಆಗಿದೆ. ಐ ಅಂದರೆ ಇಮ್ಯಾಜಿನರಿ ನಂಬರ್, ನಿಮಗೆಲ್ಲ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ -1. I power 1 means I square is -1, square root of -1 into square root of -1. I cube is minus I. Same way I to the power 4 is 1. ಅಲ್ಲಿ ಕೊಟ್ಟಿರೋದು ನಿಮಗೆ 2I to the power 4 ಆಗಿರೋದ್ರಿಂದ 2 into 1 2 ಆಗಿದೆ. I minus I cancels out and 2 minus 1 is 1. So the option D is the correct answer for this question. ಕ್ವಶನ್ ನಂಬರ್ 62, ಇದು ಕೂಡ ಕಾಂಪ್ಲೆಕ್ಸ್ ನಂಬರ್ ಟಾಪಿಕ್ ಇಂದ ಆಯ್ದುಕೊಂಡಂತ ಒಂದು ಪ್ರಶ್ನೆ. ಲೆಟ್ Z be a complex number with non-zero real part such that magnitude of Z is equal to 1. Then what is the value of 1 plus Z square divided by 1 plus Z bar square? Options are Z minus Z, Z square minus Z square. ನಮಗೆ ಈ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಗಿವನ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ Z is equal to 1 ಅಂತ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ರೈಟ್ ಮ್ಯಾಗ್ನಿಟ್ಯೂಡ್ ಆಫ್ Z ಹೋಲ್ ಸ್ಕ್ವೇರ್ is equal to 1. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ತಿದ್ವಿ. ವಿ ನೋ ದಟ್ Z into conjugate of Z, that is Z bar, is equal to 1. Let us take the question 1 plus Z square divided by 1 plus Z bar whole square. 1 plus Z square ನ್ಯೂಮರೇಟರ್ ಇದೆ, ಹಾಗೆ ಇರಲಿ. 1 plus Z bar whole square ಇರೋದನ್ನ ನಮಗೆಲ್ಲ ಗೊತ್ತಿರುವಂತೆ ಈಗ ಕಾಂಜುಗೇಟ್ ಆಫ್ Z ಕ್ಯಾನ್ ಬಿ ರಿಟನ್ ಆಸ್ 1 over Z. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ Z square plus 1 divided by Z square ಆಯಿತು. 1 plus Z square, 1 plus Z square cancels out. Therefore reciprocals of that one, Z square is the answer for this question. So C is the correct option. Next, question number 63. This question is from the topic straight line. The distance between the points, ಎರಡು ಪಾಯಿಂಟ್ ಕೊಟ್ಟಿದ್ದಾರೆ, a minus b, a plus b is the first point and a plus b, a minus b is the second point. Options are 2 root b, 2 into square root of 2b, 2 into root 2 into b, square root of 2b. ಇದು ಕೂಡ ತುಂಬ ಸಿಂಪಲ್ ಕ್ವಶನ್, ಬಟ್ ನೀವು ನಂಬರ್ಸ್ ಕೊಟ್ಟಾಗ ಈಸಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿಬಿಡ್ತೀರಿ. ಇಲ್ಲಿ ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ D is equal to square root of x2 minus x1 whole square plus y2 minus y1 whole square. ಆ ಫಾರ್ಮುಲಾವನ್ನು ಇಲ್ಲಿ ಅಪ್ಲೈ ಮಾಡ್ತಿದ್ವಿ. ಸೇಮ್ ವೇ
x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತಂದರೆ a ಪ್ಲಸ್ ಬಿ ಮೈನಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತಂದರೆ a ಮೈನಸ್ ಬಿ ಮೈನಸ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. On simplifying this one, we can get the answer 2 root 2b. So, option C is the correct answer for this question. Let us move on to next question. Question number 64. The slope of a line which makes the angle of 45 degree with the positive y-axis measured anti-clockwise is. Options are 0, 1, 2, -1. ಈ ಕ್ವಶನ್ ನಿಮಗೆಲ್ಲ ಗೊತ್ತಿದೆ, ಬಟ್ ತುಂಬ ತಪ್ಪು ಮಾಡಿಬಿಡ್ತಾರೆ ಈ ಕ್ವಶನ್ಗೆ. ಸ್ಲೋಪನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ಅಂತಂದ್ರೆ ಯೂಸಿಂಗ್ ದ ಫಾರ್ಮುಲಾ m is equal to tan theta. ಅಲ್ಲಿ ಥೀಟಾ ಅಂದ ತಕ್ಷಣ 45 ಡಿಗ್ರಿ ಹಾಕ್ಬಿಡ್ತಾರೆ ಸ್ಟೂಡೆಂಟ್ಸು. ಆಗ m is equal to tan theta ಅಂದರೆ m is equal to tan 45. tan 45 is 1 ಅಂತ ತಪ್ಪಾಗಿ ಬರೆಯುವ ಸಾಧ್ಯತೆ ಇರುತ್ತೆ. ನಾವು tan theta ಬರೀಬೇಕಿದ್ರೆ theta is the angle formed by the line with positive x-axis, but ಇಲ್ಲಿ ಕ್ವಶನ್ ಕೊಟ್ಟಿರೋದು with the positive y-axis. So the angle becomes 90 plus 45 135 ಆಗುತ್ತೆ. with positive y-axis ಅಂದರೆ ಆ ಆ್ಯಂಗಲ್ ಸೆಕೆಂಡ್ ಕ್ವಾಡ್ರಂಟಿಗೆ ಬರುತ್ತೆ. ಸೊ m is equal to tan theta, m is equal to tan 135 degree. That tan 135 degree can be written as tan 180 minus 45. ಸೆಕೆಂಡ್ ಕ್ವಾಡ್ರಂಟ್ ಆಗಿರೋದ್ರಿಂದ that becomes minus tan 45 degree ಆಗುತ್ತೆ. So the answer is -1. Option D is the correct answer for this question. Question number 65. The equation of a line passing through the point -3, 7 with slope 0 is ಅಂತ ಕೇಳಿದ್ದಾರೆ. ಈ ಕ್ವಶನ್ ಕೂಡ ಸ್ಟ್ರೈಟ್ ಲೈನ್ ಚಾಪ್ಟರ್ ಇಂದ ಆಯ್ಕೆ ಮಾಡಿರುವಂಥ ಕ್ವಶನ್. ಆಪ್ಷನ್ಸ್ ಆರ್ x equal to 7, y equal to 7, x equal to -3 and y equal to -3 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು ನೋಡಿ ವಿತ್ ಸ್ಲೋಪ್ 0 ಅಂದರೆ m is equal to 0 ಅಂತ ತಗೋಣ. ನಾವು ಈಗ ಒಂದು ವೆಲ್ ನೋನ್ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ ಯೂಸಿಂಗ್ ದ ಸ್ಲೋಪ್ ಪಾಯಿಂಟ್ ಫಾರ್ಮ್. ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುವಂಥ ಫಾರ್ಮುಲಾ y minus y0 is equal to m into x minus x0, where m is the slope and x0 y0 is the given point. ಅಲ್ಲಿ y ವ್ಯಾಲ್ಯೂ 7 ಅಂತ ಇದೆ ಕೊಟ್ಟಿರೋ ಪಾಯಿಂಟಲ್ಲಿ -3, 7 ಅಂದರೆ y is 7 ಅಂತ. put the value in the place of y0, y minus 7 equal to m is 0 and x plus 3. Slope 0 ಕೊಟ್ಟಿರೋದ್ರಿಂದ multiplied by 0 is 0. Then y minus 7 is equal to 0 means y is equal to 7 is the required equation of a line. So B, y equal to 7 is the correct answer for this question. Question number 66. The equation of a line perpendicular to the line 2x minus 3y plus 5 equal to 0 and making an intercept 3 with y-axis is ಅಂತ ಕೇಳಿದ್ದಾರೆ. ಆಪ್ಷನ್ಸ್ 3x plus 2y minus 6 equal to 0. Option B 3x plus 2y minus 12 equal to 0. Option C 3x minus 2y minus 6 equal to 0. Option D 3x plus 2y plus 6 equal to 0. ಇದೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಿಕಾಸ್ ನಿಮಗೆ CET ಮೇನ್ ಎಕ್ಸಾಮಲ್ಲಿ 60 ಕ್ವಶನ್ ಮ್ಯಾಥಮೆಟಿಕ್ಸ್ ಇದ್ದರೆ ಆ ಮ್ಯಾಥಮೆಟಿಕ್ಸಲ್ಲಿ ಒಂದು 10ರಿಂದ 15 ಕ್ವಶನ್ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇರುತ್ತೆ. ನಿಮಗೆ 1.5-2 ನಿಮಿಷ ಬೇಕಾಗ್ಬೋದು ಸಾಲ್ವ್ ಮಾಡೋಕ್ಕೆ. ಬಟ್ ಕೆಲವೊಂದು ಕ್ವಶನ್ಗಳು ತುಂಬ ಸುಲಭ ಇರೋದ್ರಿಂದ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ 5 ಸೆಕೆಂಡು 10 ಸೆಕೆಂಡಲ್ಲಿ ನೀವು ಮಾಡಿಬಿಡ್ತೀರಿ. ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ನಿಮಗೆ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ಲೈನ್ ಕೊಟ್ಟಿದ್ದಾರೆ, ಆ ಲೈನಿಗೆ ಪರ್ಪೆಂಡಿಕ್ಯುಲರ್ ಇರುವಂಥ ಲೈನಿನ ಇಕ್ವೇಷನ್ ನಿಮಗೆ ಬೇಕು. ಯಾವ ಲೈನಿನ ಇಕ್ವೇಷನ್ ಕೇಳಿದಾರೋ ಅದು y ಆಕ್ಸಿಸ್ ಮೇಲೆ ಇಂಟರ್ಸೆಪ್ಟ್ 3 ಅಂದರೆ y is equal to 3 ಅಲ್ಲಿ ಕಟ್ ಮಾಡ್ತಿದೆ ಆ ಪಾಯಿಂಟಲ್ಲಿ. ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ದ ಸ್ಲೋಪ್ ಆಫ್ ದ ಗಿವನ್ ಲೈನ್. ಅಲ್ಲಿ ಕೊಟ್ಟಿದ್ದಾರಲ್ಲ 2x minus 3y plus 5 equal to 0, ಅದರ ಸ್ಲೋಪನ್ನು ಫಸ್ಟ್ ಫೈಂಡ್ ಔಟ್ ಮಾಡೋಣ. We can find the slope of this line by using y equal to mx plus c. minus 3y equal to ಸೈನ್ ಇಂದ ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. ಆ 3 ಇರೋದನ್ನು ಈ ಕಡೆ ತಗೊಬಂದರೆ we will take the slope value as 2/3. ಈಗ
ದೆನ್ ದ ಸ್ಲೋಪ್ ಆಫ್ ದ ರಿಕ್ವೈರ್ಡ್ ಲೈನ್, ನಮ್ಗೆ ಯಾವ ಲೈನ್ ಕೇಳಿದಾರೋ ಅದರ ಸ್ಲೋಪ್ ಏನಾಗುತ್ತೆ ಅಂದರೆ -3/2 ಆಗುತ್ತೆ. ಯಾಕಂದರೆ ನಿಮ್ಗೊಂದು ಕಾನ್ಸೆಪ್ಟ್ ಗೊತ್ತಿದೆ, ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ಸ್ಲೋಪ್ಸ್ ಆರ್ ನೆಗೆಟಿವ್ ರೆಸಿಪ್ರೋಕಲ್ಸ್ ಅಂತ. 2/3 ಇರೋದನ್ನು ರೆಸಿಪ್ರೋಕಲ್ ಮಾಡಿ ಸೈನ್ ಚೇಂಜ್ ಮಾಡಿದರೆ ಅದು ರಿಕ್ವೈರ್ಡ್ ಲೈನಿನ ಸ್ಲೋಪ್ ಆಗುತ್ತೆ. ಗಿವನ್ ದಟ್ y-intercept ಅಂದರೆ c is equal to 3, then by using the formula y ಕೂಡ mx plus c, m value -3/2, c value +3, simplification ಮಾಡಿದಾಗ 3x plus 2y minus c minus 6 equal to 0 is the required equation of the line. Let us move on to next question. The distance of a point 3, -5 from a line 3x minus 4y minus 26 equal to 0 is ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ 2/5 ಯೂನಿಟ್ಸ್, 3/5 ಯೂನಿಟ್ಸ್, 4 ಯೂನಿಟ್ಸ್ ಆ್ಯಂಡ್ 6 ಯೂನಿಟ್ಸ್. ತುಂಬ ಡೈರೆಕ್ಟ್ ಕ್ವಶನ್ ಇದು, ಏನು ಸಮಸ್ಯೆ ಇಲ್ಲ. ನಮಗೆ ಫಾರ್ಮುಲಾ ಗೊತ್ತಿದೆ, ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಆ್ಯಂಡ್ ಎ ಲೈನ್ ಈಸ್ d is equal to mod of ax1 plus by1 plus c divided by square root of a square plus b square. ಅಂದರೆ ಅಲ್ಲಿ a b c are the, a means coefficient of x, b means coefficient y and c is the constant in the equation of a line. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಅಂತ ಕೊಟ್ಟಿದ್ದಾರೆ, ಆ ಪಾಯಿಂಟ್ 3, -5 ಅನ್ನ x1, y1 ಅಂತ ತಗೊಳ್ತೀವಿ. ಅದೆಲ್ಲ ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ನಾವು ಅಪ್ಲೈ ಮಾಡೋಣ. ದಟ್ ಬಿಕಮ್ಸ್ ax1 means 3 into 3, by1 means -4 into -5, -26 is the c value. So square root of a square plus b square means 3 square plus -4 whole square. On simplifying this one, we get the distance is 3/5. So the option B, 3/5 units, is the correct answer for this question. Question number 16, it is the last question. Which of the following conditions is equivalent to A intersection B? Which of the following conditions is equivalent to A is a subset of B ಅಂತ ಕೇಳಿದ್ದಾರೆ. 4 ಆಪ್ಷನ್. Option A is A intersection B is equal to B. Option B is A union B is equal to A. Option C is A intersection B is equal to A. A minus B is equal to B is the option D. ನಾನು ಅಲ್ಲಿ ವೆನ್ ಡಯಾಗ್ರಾಮ್ ಹಾಕಿದ್ದೇನೆ ನೋಡಿ. A is a subset of B ಅಂತಂದರೆ all the element of A is also the element of B ಅಂತ ಅರ್ಥ. ಅಂದರೆ ಎದಲ್ಲಿರುವ ಎಲ್ಲ ಎಲಿಮೆಂಟ್ಸು ಬಿ ಸೆಟ್ಟಲ್ಲೂ ಇರುತ್ತೆ ಅಂತ. ಹಾಗಾಗಿ ಏನಾಗುತ್ತೆ ಅಂತಂದರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಎದಲ್ಲಿರುವ ಎಲ್ಲ ಎಲಿಮೆಂಟು ಬಿದಲ್ಲಿ ಇರೋದ್ರಿಂದ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಅಂತ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಇದೇ ಕ್ವಶನಿಗೆ ಏನಾದರೂ ಎ ಯೂನಿಯನ್ ಬಿ, ಸೆಕೆಂಡ್ ಆಪ್ಷನ್ ನೋಡಿ, ಅಲ್ಲಿ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ರೆ ಅದು ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಯಾಕಂದರೆ ಎ ಇಸ್ ದ ಸಬ್ಸೆಟ್ ಆಫ್ ಬಿ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಬಿಲಾಂಗ್ಸ್ ಟು ಬಿ. ಸೊ ಎ ಯೂನಿಯನ್ ಬಿ ಬಿಕಮ್ಸ್ ಬಿ ಅಂತ ಆಗ್ತಿತ್ತು. ಕ್ವಶನ್ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಆಲ್ ದ ಕ್ವಶನ್ಸ್ ಹಿಯರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಹೋಪ್ ದಿಸ್ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ವಿ. ಲೆಟ್ ಅಸ್ ಮೀಟ್ ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.